ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಬೇವು ಬೆಲ್ಲನ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರನ್ನು ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಈ ಒಂದು ವಿಡಿಯೋನ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹಾಗೆ ಹೈಪ್ ಅನ್ನೋ ಒಂದು ಇಲ್ಲಿ ಆಪ್ಷನ್ ಕಾಣುತ್ತೆ ನಿಮಗೆ, ಆ ಹೈಪ್ ಮೇಲೆ ಪ್ರೆಸ್ ಮಾಡಿ. ಈಗ ಬೇವು ಬೆಲ್ಲ ಯಾರೆಲ್ಲ ಇಷ್ಟಪಡಲು ಅಂಥವರು ಕೂಡ ಈ ಒಂದು ಬೇವು ಬೆಲ್ಲವನ್ನು ಸೇವಿಸೋ ಥರ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೀವುಗಳು ಕೂಡ ನಿಮ್ಮ ಮನೆಯಲ್ಲಿ ಎಲ್ಲರೂ ಕುಟುಂಬದವರು ಸೇರಿ, ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ಕುಟುಂಬದವರೆಲ್ಲ ರಿಲೇಷನ್ ಆಗಿರ್ಬೋದು, ಎಲ್ಲರೂ ಸೇರಿ ಸಂತೋಷದಿಂದ ಈ ಯುಗಾದಿ ಹಬ್ಬವನ್ನು ಆಚರಿಸಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಎಲ್ಲರ ಬಾಳಲ್ಲೂ ಸುಖ, ಸಂತೋಷ, ನೆಮ್ಮದಿ, ಸಂತೋಷ, ಒಳ್ಳೆಯ ಆರೋಗ್ಯ, ಆಯುಷ್ಯನ್ನು ಕೊಟ್ಟು ದೇವರು ಈ ಯುಗಾದಿ ಹಬ್ಬ ಎಲ್ಲರ ಬಾಳಲ್ಲಿ ಖುಷಿಯನ್ನು ತರಲಿ ಅಂತ ಹೇಳಿಬಿಟ್ಟು ನಾನು ಆಶಿಸ್ತೀನಿ ಫ್ರೆಂಡ್ಸ್. ನೀವು ಕೂಡ ಎಲ್ಲ ಸಂತೋಷದಿಂದ ಹಬ್ಬವನ್ನು ಆಚರಿಸಿ ಅಂತ ಹೇಳ್ತಾ ನಾವು ಕೂಡ ಹಬ್ಬನ ಸಂತೋಷದಿಂದ ಆಚರಿಸ್ತಾ ಇದ್ವಿ. ನೋಡೋಣ. ಹಬ್ಬ ಅಂತಂದರೆ ಎಲ್ಲರಿಗೂ ಕೂಡ ತುಂಬಾ ಸಂಭ್ರಮ. ಹಬ್ಬ ಆಚರಿಸ್ಬೇಕಾದ್ರೆ ಮೊದಲಿಗೆ ನಾವು ಮನೆಯನ್ನೆಲ್ಲನೂ ಕೂಡ ಸ್ವಚ್ಛ ಮಾಡ್ಕೋಬೇಕು. ಮನೆ ಸ್ವಚ್ಛ ಮಾಡಿ ನಂತರ ನಾವು ಕೂಡ ಒಂದು ಸ್ನಾನಾದಿಗಳನ್ನೆಲ್ಲನೂ ಕೂಡ ಮುಗಿಸಿ ನಂತರ ಬಾಗಿಲನ್ನು ತೊಳೆದು ಬಾಗಿಲಿಗೆ ಅರಿಶಿನ, ಕುಂಕುಮ ಹಾಗೂ ರಂಗೋಲಿಗಳನ್ನು ಹಾಕಿ ಬಾಗಿಲಿಗೆ ತೋರಣಗಳನ್ನು ಕಟ್ಟಿ ನಂತರ ಪೂಜೆಯ ಒಂದು ಮನೆಯಲ್ಲಿ ನಾವು ದೇವರನ್ನೆಲ್ಲ ಸ್ವಚ್ಛಗೊಳಿಸಿ ದೇವರ ಪೂಜೆ ಮಾಡೋದಕ್ಕೂ ಕೂಡ ನಾವು ರೆಡಿ ಮಾಡ್ಕೋಬೇಕು. ಮುಖ್ಯವಾಗಿ ನಮಗೆ ಹಬ್ಬ ಅಂತಂದಾಗ ಮನೆ ಸ್ವಚ್ಛ ಇರಬೇಕು, ದೇವರ ಪೂಜೆ ಮೊದಲನೇದಾಗಿ ಆಗಬೇಕು. ನಂತರ ನಾವು ಎಲ್ಲ ಅಡುಗೆಗಳನ್ನು ಮಾಡಿಕೊಂಡು ದೇವರಿಗೆ ನೈವೇದ್ಯವನ್ನು ಮಾಡಬೇಕಾಗುತ್ತೆ. ದೇವರ ಪೂಜೆ ನೈವೇದ್ಯ ಎಲ್ಲ ಆಗಿದ ನಂತರ ನಾವು ಬೇವು ಬೆಲ್ಲವನ್ನು ಇವತ್ತಿನ ದಿವಸ ಮಂತ್ರವನ್ನು ಹೇಳಿಕೊಂಡು ಈ ಒಂದು ಬೇವು ಬೆಲ್ಲನ ಸೇವಿಸಬೇಕು. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಬೇವು ಬೆಲ್ಲ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಸಾಮಗ್ರಿಗಳು ಅಂತ ಇವಾಗ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇವಾಗ ದ್ರಾಕ್ಷಿ, ಹಾಗೆಯೇ ಬಾದಾಮು ಮತ್ತು ಕಡಲೆಪಪ್ಪು ಮತ್ತು ಮಳ್ಳೆ ಬೀಜ, ಕರ್ಬೂಜದ ಬೀಜ, ಹಾಗೆಯೇ ಗೋಡಂಬಿ, ದ್ರಾಕ್ಷಿ, ಹಾಗೆಯೇ ಇಲ್ಲಿ ಎಳ್ಳು ಕೂಡ ತೊಗೊಂಡಿದ್ದೀವಿ. ಮತ್ತು ಇಲ್ಲಿ ಬಂದು ಬೇವು ಬೆಲ್ಲ, ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೋಬೇಕು. ಮತ್ತು ಇಲ್ಲಿದೆ ನೋಡಿ, ಇದು ಮಾವಿನಕಾಯಿನೂ ಕೂಡ ಸಣ್ಣದಾಗಿ ಹೆಚ್ಕೊಂಡು ಇದನ್ನೆಲ್ಲ ಸ್ವಲ್ಪ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಬೇವಿಂದು ಏನೇನು ಐಟಮ್ ಇಟ್ಟಿದ್ದೆ ಅದನ್ನೆಲ್ಲ ಕೂಡ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಎಳ್ಳು ಮತ್ತು ಕಡಲೆಪಪ್ಪು ಮಾತ್ರ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಿಕೊಂಡು ಆಮೇಲೆ ಇವು ಡ್ರೈ ಫ್ರೂಟ್ಸ್ ಇರೋದನ್ನೆಲ್ಲ ಕೂಡ ಸಣ್ಣದಾಗಿ ಇವಾಗ ಹೆಚ್ಕೊಂಡಿದ್ದೀನಿ ನೋಡಿ. ಇವಾಗ ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದೆರಡು ಏಲಕ್ಕಿ ಕೂಡ ಹಾಕ್ಕೋಬೇಕು. ನಾನು ಏಲಕ್ಕಿ ತೋರಿಸಲಿಲ್ಲ ನಿಮಗೆ. ಚೆನ್ನಾಗಿ ಘಮ ಕೊಡುತ್ತೆ ಏಲಕ್ಕಿ ಹಾಕೋದ್ರಿಂದ. ನಮ್ಮ ಕಡೆಗೆ ಬೀದರ್ ಸೈಡು ಈ ಥರ ನಾವು ತಿಳಿಯಾಗಿ ಬೇವು ಬೆಲ್ಲನ ಈ ಥರ ಮಾಡ್ತೀವಿ ಫ್ರೆಂಡ್ಸ್. ಇದಕ್ಕೆ ನೀವು ಬೇಕು ಅಂತಂತಂದರೆ ಇನ್ನೂ ಬೇಕಾದರೆ ಕರ್ಬೂಜದ ಹಣ್ಣು ಕೂಡ ಇದಕ್ಕೆ ನೀವು ಮಿಕ್ಸ್ ಮಾಡ್ಕೋಬಹುದು. ಈಗ ನೋಡಿ, ಇದನ್ನು ನೀಟಾಗಿ ಈ ಥರ ತೆಗೆದು ಲೋಟಕ್ಕೆ ಹಾಕ್ಬಿಟ್ಟು ಎಲ್ಲರಿಗೂ ಕೂಡ ಕುಡಿಯೋದಕ್ಕೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಸಂಜೆವರೆಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಕುಡಿಯೋಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಕೆಲವರೆಲ್ಲ ಬೇವು ಬೆಲ್ಲ ಅಂದಿದ ತಕ್ಷಣ ಅಯ್ಯೋ ಕಹಿ ಇರುತ್ತೆ, ಯಾರು ತಿಂತಾರೆ ಅಂತಾರೆ. ಈ ಥರ ಬೇವು ಬೆಲ್ಲನ ಮಾಡಿ ನೋಡಿ. ಹಾಗೆಯೇ ಇದರಲ್ಲಿ ಪ್ರತಿಯೊಂದು ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಪ್ರೋಟೀನ್ ಭರಿತವಾದಂಥ ವಸ್ತುಗಳೇ ಇದರಲ್ಲಿ ನಾವು ಸೇರಿಸಿರೋದ್ರಿಂದ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಈ ಒಂದು ಬೇವು ಬೆಲ್ಲನ ಕುಡಿತಾ ಇರಬೇಕಾದ್ರೆ ನಮ್ಮ ಬಾಯಿಗೆ ಈ ಎಲ್ಲ ಒಂದು ಡ್ರೈ ಫ್ರೂಟ್ಸ್ಗಳ ಒಂದು ಪೀಸ್ಗಳೇನಿದೆ ಅದು ಸಿಕ್ಕಿದಾಗ ಅಗೀತಾ ಇದ್ದಾಗ ಇನ್ನೂ ರುಚಿ ಹೆಚ್ಚಾಗುತ್ತೆ. ಆ ಕಾರಣದಿಂದ ಯಾರೆಲ್ಲ ಬೇವು ಬೆಲ್ಲ ಬೇಡ ಅಂತ ಅಂತಾರೋ ಅಂಥವ್ರಿಗೆಲ್ಲರಿಗೂ ಕೂಡ ನೀವು ಈ ಥರದ ಒಂದು ಬೇವು ಬೆಲ್ಲನ ಮಾಡಿ ಕೊಟ್ಟು ನೋಡಿ. ಪ್ರತಿಯೊಬ್ಬರು ಕೂಡ ತುಂಬ ಇಷ್ಟಪಟ್ಟು ಈ ಒಂದು ಬೇವು ಬೆಲ್ಲನ ಸೇವಿಸ್ತಾರೆ. ಹಾಗೆಯೇ ಬೇವು ಬೆಲ್ಲ ಸೇವಿಸಬೇಕಾದ್ರೆ ಕಂಪಲ್ಸರಿ ಈ ಒಂದು ಮಂತ್ರವನ್ನು
ನೀವು ಯುಗಾದಿ ಹಬ್ಬದ ದಿವಸ ಹೇಳ್ಕೋಬೇಕು. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ. ಬೇವು ಬೆಲ್ಲ ತಿನ್ನಬೇಕಾದ್ರೆ ಈ ಒಂದು ಮಂತ್ರವನ್ನು ಹೇಳಿಕೊಂಡು ದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ನೀವು ಬೇವು ಬೆಲ್ಲನ ಸ್ವೀಕಾರ ಮಾಡಿ. ಎಲ್ಲರ ಬಾಳಲು ಸುಖ ಸಂತೋಷ ಸಮೃದ್ಧಿ ಸದಾ ಆ ದೇವರು ಕೊಡಲಿ ಅಂತ ಹೇಳಿಬಿಟ್ಟು ನಾನು ಬಯಸ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಬೇವು ಬೆಲ್ಲ ಮಾಡೋದು ಹೇಗೆ, ಹಾಗೆ ಬೇವು ಬೆಲ್ಲನ ಸ್ವೀಕಾರ ಮಾಡಬೇಕಾದ್ರೆ ಯಾವ ಒಂದು ಮಂತ್ರವನ್ನು ಹೇಳ್ಕೋಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.